ಪ್ರಜ್ವಲಿತ ಜ್ಯೋತಿ. ಅತಿಥಿಗಳು ಬೆಳಗಿಸುತ್ತಿರುವ ಈ ದೀಪಗಳು ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭದ ಸಂಕೇತ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಏಕೀಕರಣ ಎರಡು ಜೊತೆಗೆ ಬಂದಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. 50ರಲ್ಲಿ 47ರಲ್ಲಿ ಸ್ವಾತಂತ್ರ್ಯ ಬಂತು, 57ರಲ್ಲಿ ನಾವು ಒಂದು ಗಣರಾಜ್ಯೋತ್ಸವ ಆದರೂ ಸಹ ನಮಗೆ ಒಂದು ಕನ್ನಡ ಮಾತಾಡುವ ಕ್ಷೇತ್ರ ಎಲ್ಲ ಇನ್ನೂ ಒಂದಾಗಿರಲಿಲ್ಲ. ಮೈಸೂರು ಸಂಸ್ಥಾನ ಇತ್ತು, ಮೈಸೂರು ರಾಜ್ಯ ಆಗಿತ್ತು, ನಂತರ ಕಿತ್ತೂರು ಕರ್ನಾಟಕ ಇತ್ತು, ಕಲ್ಯಾಣ ಕರ್ನಾಟಕ ಇತ್ತು, ಕರಾವಳಿ ಭಾಗ ಇತ್ತು, ನಮ್ಮ ಕೊಡಗುನು ಕೂಡ ಒಂದು ಪ್ರತ್ಯೇಕ ರಾಜ್ಯ ಆಗಿತ್ತು. ಎಲ್ಲನೂ ಕೂಡ ಒಂದಾಗಬೇಕು ಅಂತ ಗುರಿ ಇನ್ನೂ ಇತ್ತು ನಮ್ಮ ಕನ್ನಡಿಗರಲ್ಲಿ. ಆದರೆ 56ರಲ್ಲಿ ಫೈಸಲ್ ಅಲಿ ಕಮಿಷನ್ನು ಇಲ್ಲಿಗೆ ಬಂದಿರೋ ಸಂದರ್ಭದಲ್ಲಿ ಇದೆಲ್ಲ ಸಾಧ್ಯವಾಯಿತು. ನಂತರ ನಮ್ಮ ಪೂಜ್ಯ ತಾತ್ನವರು ಕೂಡ ಅವರು ಭೇಟಿಯಾಗಿ ಈ ಒಂದು ಪ್ರಸ್ತಾಪವನ್ನು ಮಾಡಿದ್ರು. ನಮ್ಮ ಕನ್ನಡ ಮಾತಾಡುವ ಕ್ಷೇತ್ರ ಒಂದಾಗಬೇಕಂದ್ರೆ ಆ ರಾಜ್ ಪ್ರಮುಖರ ತ್ಯಾಗ ಒಂದು ಪದವಿ ಏನಿದೆ ಅದನ್ನು ಕೂಡ ನೀವು ತ್ಯಾಗ ಮಾಡಬೇಕಾಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಇದು ಯಾವುದೇ ರೀತಿ ನಮ್ಮ ತ್ಯಾಗ ಅಲ್ಲ, ಭಾರತಾಂಬೆಯಲ್ಲಿ ನಮ್ಮ ಪಾತ್ರನು ಕೂಡ ವಹಿಸೋಣ. ಮುಂದೆ ಬರುವಂಥದ್ದು ದಶಕಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದ ಒಂದು ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ಇನ್ಫೋಸಿಸ್ ಅಂತ ಮಾದರಿ ಸಂಸ್ಥೆ, ಅದು ಇಲ್ಲಿ ಸಂಸ್ಥಾಪಕರಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರ ಒಂದು ಮಾದರಿಯಲ್ಲೇ ನಾವು ಹೋಗಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ನಮ್ಮ ಇನ್ಫೋಸಿಸ್ನ ಸಂಸ್ಥಾಪಕರು ಇಲ್ಲಿ ಉಪಸ್ಥಿತರಿದ್ದಾರೆ, ಶ್ರೀ ನಾರಾಯಣ ಮೂರ್ತಿ ಅವರೇ. ಅವ್ರಿಗೆ ನನ್ನ ಗೌರವವನ್ನು ಸಲ್ಲಿಸುತ್ತಾ ಸಹ ಲಭ್ಯ ಇರೋ ಕಾರಣಕ್ಕಾಗಿ ಬಹಳಷ್ಟು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮಗೆ ಪಾತ್ರ ಆಗುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು. ಆದರೆ ಪ್ರಥಮ ಒಂದು 3-4 ಕಾರ್ಯಕ್ರಮದಲ್ಲಿ ಇಲ್ಲೇ ಒಂದು 9 ವರ್ಷ ಹಿಂದೆ ನಮಗೆ ಈ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು. ಇವತ್ತು ಅದನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಈ ಒಂದು ಸಂದರ್ಭ ಬಹಳನೇ ಒಂದು ಸಿಹಿ ನೆನಪು ಅಂತ ಹೇಳ್ಬೋದು. ಯಾಕಂದರೆ ಆ ಸಂದರ್ಭದಲ್ಲಿ ಬರೀ ನಿಮ್ಮ ಒಂದು ಕಟ್ಟಡ ಒಳಗಿರುವಂಥದ್ದು ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆವಾಗಲೇ ನಮಗೆ ಇದು ಬಹಳ ದೊಡ್ಡವಾದಂಥ ಕಾರ್ಯಕ್ರಮ ಅಂತ ಅನಿಸಿತ್ತು. ಈಗ ನೋಡಕ್ಕೆ ಹೋದರೆ ಇಡೀ ಒಂದು ಕ್ರೀಡಾಂಗಣವನ್ನು ನೀವು ತುಂಬಿಸುವಂಥದ್ದು ಏನು ವ್ಯವಸ್ಥೆ ಸೃಷ್ಟಿಯಾಗಿದೆ, ನಿಜಕ್ಕೂ ನಮ್ಮ ಇನ್ಫೋಸ್ನಲ್ಲಿರುವಂಥದ್ದು ಕನ್ನಡ ಅಭಿಮಾನಿ ಮತ್ತು ಕನ್ನಡ ಅಭಿಮಾನ್ಯತೆಯನ್ನು ನೋಡುವಂಥದ್ದು ನಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೀನಿ. ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಇಲ್ಲಿ ಆಹ್ವಾನಿಸಿದ್ದಕ್ಕಾಗಿ ನಿಮಗೆ ಅತ್ಯಂತ ಒಂದು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಬಂಧುಗಳೇ, ನಮ್ಮ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಒಂದು ಸಂಪ್ರದಾಯ ಇದೆ. ಪ್ರತಿ ವರ್ಷ ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ ಅಂತ ಹೇಳಿ. ಪ್ರಿಯಾಂಕಾ ಆಚಾರ್ ಅವರಿಗೆ ಇವತ್ತು ನಾವು ನೀಡುತ್ತಿರುವಂತಹ ಗೌರವ ನಾರಿ ಶಕ್ತಿಗೆ ನೀಡ್ತಾ ಇರುವಂತಹ ಒಂದು ಗೌರವ. ಅವರು ಇನ್ನೂ ಹೆಚ್ಚು ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದೆ, ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಒಳ್ಳೆ ಗಣ್ಯ ವ್ಯಕ್ತಿಯರ ಜೊತೆ ಕುತ್ಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಮೊದಲನೇ ಬಾರಿ ನಾನು ಇನ್ಫೋಸಿಸ್ ಬಂದಿದ್ದು. ತುಂಬ ಒಳ್ಳೆ ಕ್ಷಣಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್. ಆ್ಯಂಡ್ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅವರೊಂದು ಪ್ರಶ್ನೆಯನ್ನ ಕೇಳಿದ್ರು ಅವ್ರ ಕ್ವಿಜ್ ಅಲ್ಲಿ, ಅದನ್ನ ನಾನು ಹೇಳ್ಬಿಡ್ತೀನಿ ನಿಮಗೆ ನೆನಪಿರ್ಬೋದು. ಡಾನ್ಗಳು ರೌಡಿಗಳು ಫಿದಾ ಆಗವ್ರೆ, ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ, ಇದು ಯಾವ ಚಿತ್ರದ ಹಾಡು ಅಂತ ಪ್ರಶ್ನೆ ಕೇಳಿದ್ರು. ಅದು ಅವರ ಯುವಕರ ಬಗ್ಗೆ ಇರುವಂತಹ ಅವರ ಪ್ರೀತಿ. ಶಿರಸಾ ವಹಿಸಿ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇರುತ್ತೆ ರೆಸೊನೆನ್ಸ್ ಅಂತ ಶಬ್ದ ಬಳಸ್ತೇವಲ್ವಾ, ಆ ರೀತಿ ಕನ್ನಡ ಭಾಷೆಯ ತರಂಗಗಳು ಕಿವಿಯಲ್ಲಿ ಮೊರೆಯುತ್ತಾ ಇರುತ್ತೆ ಅನ್ನೋ ಅರ್ಥದಲ್ಲಿ ಕರ್ನಾಟಕ ಅನ್ನೋ ಹೆಸರನ್ನು ಆ ವ್ಯಕ್ತಿಗೆ ನೀಡ್ತಾಳೆ ದೇವಿ ಮಾತಂಗಿ ಹೇಳ್ತಾಳೆ, ಈ ಸಮುದ್ರದ ಸುತ್ತಮುತ್ತಲಿನ ಪ್ರದೇಶವನ್ನು ನೀನು ಆಳುವವನಂತಾಗು. ಈ ಪುಣ್ಯವಂತರು ಮಾತ್ರ ಈ ನಾಡಲ್ಲಿ ಹುಟ್ಟೋದಕ್ಕೆ ಸಾಧ್ಯ. ಏನು ಈ ನಾಡಿನ ಮಹತ್ವ, ನಮ್ಮ ಬದುಕಿನ ಯಾವುದೇ ಒಂದು ಆಯಾಮವನ್ನು ತಗೊಂಡು ನೋಡಿ, ಅದರಲ್ಲಿ ಕನ್ನಡದ ಛಾಪನ್ನು ತಾವು ಕಾಣಬಹುದು. ಪ್ರಾಚೀನತೆಯನ್ನು ಸಿಂಧೂ ಸರಸ್ವತಿ ಸಂಸ್ಕೃತಿಯ ಕಾಲಕ್ಕೆ ಕರೆದೊಯ್ದರು.
ಅಷ್ಟು ಮಾತ್ರದಿಂದ ನಾವು ಬೀಗಬೇಕಾಗಿಲ್ಲ. ಮೊಹೆಂಜೋದಾರೋ ಮತ್ತು ಹರಪ್ಪಾದಲ್ಲಿ ದೊರೆತಂಥ ಚಿನ್ನದ ಆಭರಣಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅವುಗಳಲ್ಲಿ 11% ಬೆಳ್ಳಿ ಬೆರೆತಿರುವ ಅಂಶ ನಮಗೆ ಗೊತ್ತಾಗಿದೆ. ಜಗತ್ತಿನ ಯಾವುದೇ ಚಿನ್ನದ ಗಣಿಯಲ್ಲಿ 11% ಬೆಳ್ಳಿ ಬೆರೆತಿಲ್ಲ. ಅದು ಇರೋದು ಕೇವಲ ಹಟ್ಟಿ ಮತ್ತು ಕೋಲಾರದ ಚಿನ್ನದ ಗಣಿಯಲ್ಲಿ. ಅಂದರೆ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಕಾಲದಲ್ಲೇ ಹಟ್ಟಿ ಮತ್ತು ಕೋಲಾರದಲ್ಲಿ ಇದ್ದಂತಹ ಜನ ಚಿನ್ನವನ್ನು ಶುದ್ಧೀಕರಿಸಿ ಆಭರಣಗಳನ್ನು ಮಾಡಿ ಅವುಗಳನ್ನು ವಾಣಿಜ್ಯ ವ್ಯವಹಾರಗಳಲ್ಲಿ ವಿನಿಮಯ ಪದ್ಧತಿ. ನಮಸ್ಕಾರ. Please like, share and subscribe.